ಖುಷಿ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಟೀಮ್ ಇಂಡಿಯಾ ಸೆಮಿಫೈನಲ್ಗೆ ಕ್ವಾಲಿಫೈ ಆಗಿದ್ದಾರೆ. ನೋಡಿ, ಈ ವರ್ಲ್ಡ್ ಕಪ್ ಇಂಡಿಯಾಲ್ ಅನೌನ್ಸ್ ಆಗಿದಾಗ ಆಮೇಲೆ 2025 ICC ರ್ಯಾಂಕಿಂಗ್ಸ್ ನೀವು ನೋಡಿದಾಗ ಇಂಡಿಯಾ 3rd ರ್ಯಾಂಕ್ ಟೀಮ್ ಆಗಿತ್ತು. ಸೊ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಈ ತರನೇ ಒಂದು ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಬಟ್ ಈ ವರ್ಲ್ಡ್ ಕಪ್ ಜರ್ನಿ ಶುರುವಾದಾಗಿಂದ ನೀವು ಅಬ್ಸರ್ವ್ ಮಾಡಿದ್ರೆ ನಾವು ಫಸ್ಟ್ ಬೀಟ್ ಮಾಡ್ತೀವಿ ಐ ಥಿಂಕ್ ಶ್ರೀಲಂಕಾನ, ಅದಾದ್ಮೇಲಿಂದ ಪಾಕಿಸ್ತಾನ. ಎರಡೂ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿರಲ್ಲ, ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬರಲ್ಲ. ಟಾಪ್ ಆಫ್ ದಿ ಆರ್ಡರ್ ಕೊಲ್ಯಾಪ್ಸು ಅಥವಾ ಡೌನ್ ದ ಆರ್ಡರ್ ಕೊಲ್ಯಾಪ್ಸು. ಅವಾಗಲೇ ಪ್ರಶ್ನೆಗಳು ಹುಡ್ತಾ ಇತ್ತು, ಅಣ್ಣ ಈ ಟೀಮ್ ಇಂಡಿಯಾ ಒಂಥರ ಏನ್ ಹೇಳ್ತೀರಾ, ವೀಕರ್ ಟೀಮ್ ವಿರುದ್ಧನೇ ಈ ತರ ತಡ್ಕಾಡಿದ್ರೆ ಇನ್ ಸ್ಟ್ರಾಂಗರ್ ಟೀಮ್ ವಿರುದ್ಧ ಹೇಗೆ ಅಂತ ಒಂದು ಪ್ರಶ್ನೆ ಬರ್ತಾ ಇತ್ತು. ಅದಕ್ಕೆ ಉತ್ತರ ಕೂಡ ಸಿಕ್ಬಿಡ್ತು. ಸೌತ್ ಆಫ್ರಿಕಾ ವಿರುದ್ಧ ಸೋಲ್ತೀವಿ, ಆಸ್ಟ್ರೇಲಿಯಾ ವಿರುದ್ಧ ಸೋಲ್ತೀವಿ, ಇಂಗ್ಲೆಂಡ್ ವಿರುದ್ಧ ಸೋಲ್ತೀವಿ. ಯಾವ ತರ ಪರಿಸ್ಥಿತಿ ಬಂದ್ಬಿಡುತ್ತೆ ಅಂತ ಹೇಳಿದ್ರೆ ನಾವು ಕ್ವಾಲಿಫೈ ಆಗ್ತೀವಾ ಇಲ್ವಾ ಅನ್ನೋ ಒಂದು ಸಿಚುವೇಶನ್. ನಿನ್ನೆ ಮ್ಯಾಚ್ಗೆ ಮುಂಚೆ ಸೇನಾ ಕಂಟ್ರೀಸ್ ಅಂತ ಬಂದಾಗ ನ್ಯೂಜಿಲೆಂಡ್, ಸೊ ನ ಕೂಡ ಬೀಟ್ ಮಾಡ್ಬೇಕಾಯ್ತು. ಸೇನಾಲಿ ಸೌತ್ ಆಫ್ರಿಕಾ, ಇಂಗ್ಲೆಂಡ್, ಆಸ್ಟ್ರೇಲಿಯಾ 3 ಸೋತ್ ಮೇಲೆ ಎಲ್ಲರೂ ಮಾತಾಡೋದೇನು ಅಂದ್ರೆ ಇಂಡಿಯಾ ಬರೀ ಏಷ್ಯನ್ ಜೈಂಟ್ಸ್, ಬಾಂಗ್ಲಾದೇಶ ಅವ್ರು ಇವ್ರನ್ನ ಸೋಲ್ಸ್ಬಿಟ್ಟು ಮೇಲ್ಗಡೆ ಇದ್ದಾರೆ ಅಂತ ಮಾತುಕತೆ ಬರ್ತಾ ಇತ್ತು. ಹಾಗಾಗಿ ಸೇನಾ ಕಂಟ್ರೀಸ್ ಅಲ್ಲಿ ಅಟ್ಲೀಸ್ಟ್ ಒಂದನ್ನ ಬೀಟ್ ಮಾಡಿದ್ರೆ ನಮ್ಗೆ ಸ್ಥಾನ ಗಟ್ಟಿ, ಅದರ್ವೈಸ್ ಸೇನಾನೇ ತಗೊಂಡ್ಬಿಡುತ್ತೆ ಟಾಪ್ 4 ಪೊಸಿಷನ್ ಆಗಿತ್ತು. ಸೊ ಆ ಕಾಂಟೆಕ್ಸ್ಟ್ ಅಲ್ಲಿ ಈ ಪಂದ್ಯ ಯದ್ವಾ ಇಂಪಾರ್ಟೆಂಟ್ ಆಗಿತ್ತು. ಟಾಸ್ ಬೇರೆ ಸೋತ್ಬಿಡ್ತಾರೆ. ಬಟ್ ನವಿ ಮುಂಬೈ ಹೋಮ್ ಆಫ್ ವುಮೆನ್ ಕ್ರಿಕೆಟ್ ಅಂತ ನಿಮ್ಗೆ ಹೇಳಿದ್ದೆ ಪ್ರಿವ್ಯೂಲಿ, ಅದ್ರ ತಕ್ಕಂಗೆ ಪರ್ಫಾರ್ಮೆನ್ಸ್ ಬಂದಿರುತ್ತೆ.